ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೊನೆಗೂ RRB ಗ್ರೂಪ್ ಡಿ ಅಫಿಷಿಯಲ್ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು? ಕೇವಲ 10th ಆದವ್ರ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಕಂಪಲ್ಸರಿಯಾಗಿ ITR ಆಗ್ಲೇಬೇಕಾ ಅಥವಾ ಎಷ್ಟು ಪೋಸ್ಟ್ ಕಾಲ್ಫರ್ಮ್ ಆಗಿದಾವೆ, ಮತ್ತೆ ಏನೆಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ, CBT 1 ಇದೆಯಾ, CBT 2 ಇದೆಯಾ, ಮತ್ತೆ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಓಯ್ಬೇಕು ಅಂತಕ್ಕಂತ ಒಂದು ಪ್ರಮುಖವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದಾವೆ ನಿಮ್ಗೆಲ್ಲರೂ ಈಗಾಗಲೇ ನಿಮ್ಗೆ ಗೊತ್ತಿದೆ. ನಾಳೆಯಿಂದ ಅಂದ್ರೆ ಇವತ್ತು 22 ತಾರೀಕು ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇರೋದು. ನಾಳೆಯಿಂದ ಅಂದ್ರೆ 23ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದಾವೆ. ಕ್ಲೋಸ್ ಯಾವಾಗಪ್ಪ, ನೀವು ಯಾವ ದಿನದಿಂದ ಲಾಸ್ಟ್ ಅಪ್ಲಿಕೇಶನ್ ಆಗ್ಬೇಕಂತಂದ್ರೆ 22/2/2025 ಅಂದ್ರೆ ಏನು ಫೆಬ್ರವರಿ 22ನೇ ತಾರೀಕಿನ ಒಳಗೆ ನೀವು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ನ ಹಾಕ್ಬೇಕು. ಇನ್ನ ಡೇಟ್ ಆಫ್ ಏನಂದ್ರೆ ಪೇಮೆಂಟ್ ಅನ್ನ ಯಾವಾಗ ಮಾಡ್ಬೇಕು, 23ನೇ ತಾರೀಕು ಒಳಗೆ ನೀವ್ ಏನ್ ಮಾಡ್ಬೇಕಂತಂದ್ರೆ 23ರಿಂದ 24 ಅಂದ್ರೆ 2 ದಿನ ನಿಮ್ಗೆ ಸಮಯಾವಕಾಶ ಕೊಡ್ತಾರೆ. ಡೇಟ್ ಫಾರ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ಡೇಟ್ ಅಂದ್ರೆ ನೀವೇನ್ 22ನೇ ತಾರೀಕು ಡೇಟ್ ಮುಗಿತದಲ್ಲ ಅದರಿಂದ 2 ದಿನ ಕೊಡ್ತಾರೆ ನಿಮ್ಗೆ. ನೀವು ಅಪ್ಲಿಕೇಶನ್ ಏನಾದ್ರ ಫೀಸ್ ಇರ್ತದಲ್ಲ ಅದನ್ನ ಏನ್ ಮಾಡ್ಬೋದು, ಕಟ್ಬೇಕು. ಇನ್ನು ಇನ್ನೊಂದು ಏನಂತಂದ್ರೆ ಏನಾದ್ರೂ ಮಾಡಿಫಿಕೇಶನ್ ಮಾಡೋದಿತ್ತಪ್ಪ, ಮಾಡಿಫಿಕೇಶನ್ ಮಾಡೋದಿತ್ತಂತಂದ್ರೆ 25ರಿಂದ 6/3 ಅಂದ್ರೆ ಸರಿಸುಮಾರು ಒಂದು ಎಷ್ಟು ಆಯ್ತು, 25ರಿಂದ 5ನೇ ತಾರೀಕು 10 6 ದಿನ ಅಸಲ ಆಲ್ಮೋಸ್ಟ್ 10-11 ದಿನಗಳು ಏನಾಯ್ತು ಅಂತಂದ್ರೆ ನಿಮ್ಗೆ ಕರೆಕ್ಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಏನಾದ್ರೂ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಂದ್ರೆ ಡೇಟ್ ಅಂಡ್ ಟೈಮ್ ಫಾರ್ ಮಾಡಿಫಿಕೇಶನ್ ವಿಂಡೋ ಫಾರ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫ್ರಮ್ ದ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀಸ್ ಅಂದ್ರೆ ಏನಾದ್ರೂ ನಿಮ್ ಅಪ್ಲಿಕೇಶನ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಏನ್ ಮಾಡಿದ್ರೆ ಮಾಡಿಫಿಕೇಶನ್ ಮಾಡ್ಲಿಕ್ಕೂ ನಿಮಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲ ಏನೇನಿದೆ, ಇನ್ನು ತುಂಬಾ ಜನರ ತಲೆಯಲ್ಲಿದೆ ಏನಪ್ಪಾ ಅಂದ್ರೆ ಏನಪ್ಪಾ ಇದಕ್ಕೆ ಅಪ್ಲಿಕೇಶನ್ ಕ್ವಾಲಿಫಿಕೇಶನ್ ಇದೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು. ಕೇವಲ 10th ಇದ್ರೆ ಸಾಕ, ITI ಬೇಕಂತದಕ್ಕೊಂದು ಏನಂತಂದ್ರೆ ಉತ್ತರವನ್ನ ಈ ನೋಟಿಫಿಕೇಶನ್ ಹೊತ್ತಿದೆ ಸ್ನೇಹಿತರೆ. ನೀವು 10th ಆದ್ರೂ ಸಹ ಅಪ್ಲಿಕೇಶನ್ ಹಾಕ್ಬಹುದು, ITI ಆದ್ರೂ ಅಪ್ಲಿಕೇಶನ್ ಹಾಕ್ಬಹುದು. ಆದ್ರೆ ಇಲ್ಲಿ ಏನ್ ಕೊಡಿದಾರೆ ಅಂತಂದ್ರೆ ದೋಸ್ ಅವೈಟಿಂಗ್ ರಿಸಲ್ಟ್ ಫಾರ್ ದೇರ್ ಫೈನಲ್ ಎಕ್ಸಾಮಿನೇಷನ್ ಆಫ್ ದ ಪ್ರಿಸ್ಕ್ರೈಬ್ಡ್ ಮಿನಿಮಮ್ ಎಜುಕೇಶನಲ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಶುಡ್ ನಾಟ್ ಅಪ್ಲೈ ಅಂದ್ರೆ ಯಾರೆಲ್ಲ ನಿಮ್ಮ ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದೆಯಾ ಅದರ ಲಾಸ್ಟ್ ರಿಸಲ್ಟ್ ಬರೋದಕ್ಕೆ ಕಾಯ್ತಾ ಇದ್ರಲ್ಲ ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ಬಾರ್ದು ಅಂತಕ್ಕಂಥದ್ದನ್ನ ಒಂದು ನಿಬಂಧನೆಯನ್ನ ಕೊಟ್ಟಿದ್ದಾರೆ. ಇದ್ರ ಅರ್ಥ ಏನಂತಂದ್ರೆ ಈಗಾಗಲೇ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಒಂದು ನೀವು 10th ಆದ್ರೂ ಕಂಪ್ಲೀಟ್ ಮಾಡಿರ್ಬೋದು ಅಥವಾ ITI ಆದ್ರೂ ಕಂಪ್ಲೀಟ್ ಮಾಡಬಹುದು ಅಥವಾ ನೀವು ನ್ಯಾಷನಲ್ ಸರ್ಟಿಫಿಕೇಟ್ ಅನ್ನಾದ್ರೂ ಹೊಂದಿರಬಹುದು. ಒಟ್ಟಾರೆಯಾಗಿ ಇದಕ್ಕೆ ಎಲಿಜಿಬಲ್ ಇರುವಂತ ಕ್ವಾಲಿಫಿಕೇಶನ್ ಅನ್ನ ಈಗಾಗಲೇ ನಿಮ್ಮ ಹತ್ರ ಇರಬೇಕು. ನೀವು ಲಾಸ್ಟ್ ಅಲ್ಲಿ ಎಕ್ಸಾಮ್ ಬರೆದಿದ್ದೀನಿ, ಈ ವರ್ಷ ರಿಸಲ್ಟ್ ಬರ್ತದೆ, ಅವರೆಲ್ಲರೂ ಅಪ್ಲಿಕೇಶನ್ ಹಾಕೋಕಲ್ಲ ಇಲ್ಲ ಅಂತ ಹೇಳ್ತಾರೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಏನಿದೆಯಪ್ಪ, ಇಲ್ಲಿ ಸಿಂಪಲ್ ಆಗಿ 2 ತರ ಕೊಟ್ಟಿದ್ದಾರೆ. 500 ರೂಪಾಯಿ ಒಬ್ರಿಗಿದೆ, 200 ರೂಪಾಯಿ ಒಬ್ರಿಗಿದೆ. 500 ರೂಪಾಯಿ ಯಾರಿಗೆ ಅಂತಂದ್ರೆ ಜನರಲ್ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ಲ ಅವ್ರಿಗೆ ಏನಂತಂದ್ರೆ 500 ರೂಪಾಯಿ ಫೀಸ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಇನ್ನೊಂದು ಹೇಳ್ತಾರೆ ಏನಂತಂದ್ರೆ ಎಕ್ಸಾಮ್ ಅನ್ನ ಬರೆದ ಮೇಲೆ ನಿಮ್ಗೆ 400 ರೂಪಾಯಿಯನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನ SC ST ಆಮೇಲೆ PW ಕ್ಯಾಂಡಿಡೇಟ್, ಫಿಮೇಲ್ ಜೆಂಡರ್ ದವರು, ಆಮೇಲೆ ಟ್ರಾನ್ಸ್ಜೆಂಡರ್ ದವರು, ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ ಸಹ 250 ರೂಪಾಯಿ ಇದೆ. ಇವ್ರ ಚಾರ್ಜು ಸಹ ನೀವು ಎಕ್ಸಾಮ್ ಅನ್ನ ಬರೆದ ಮೇಲೆ ಏನಂತಂದ್ರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಎಕ್ಸಾಮ್ ಅಲ್ಲಿ ಏನೇನು ಇರ್ತದೆ ಇಲ್ಲಿ ಕೊಡಿದಾರೆ. ಎಕ್ಸಾಮ್ ಫೀಸ್ ಅನ್ನ ನೋಡಿದ್ರಿ, ಒಂದ್ ನಿಮಿಷ. ಇಲ್ಲಿದೆ ನೋಡ್ರಿ, ರಿಕ್ರೂಟ್ಮೆಂಟ್ ಪ್ರೊಸೆಸ್. ಹಾಗಾದ್ರೆ ಏನೇನೆಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ ಅಂದ್ರೆ ಫಸ್ಟ್ ನೀವು ಯಾವ ಒಂದು ಪೋಸ್ಟ್ ನೀವು ಅಪಾಯಿಂಟ್ಮೆಂಟ್ ಆಗ್ಬೇಕಂದ್ರೆ ಏನೆಲ್ಲ ನೀವು ಎದುರಿಸಬೇಕು. ಮೊಟ್ಟ ಮೊದಲಿಗೆ ನೀವು ಅಪ್ಲಿಕೇಶನ್ ಹಾದ ತಕ್ಷಣ ನನ್ನ ಅಂದಾಜು ಒಂದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ ಬರ್ಬೋದು. ಮೊದಲಿಗೆ CBT 1 ಇರ್ತದೆ. CBT 1 ಅಂದ್ರೆ ಒಂದೇ ಇರೋದು, CBT 2 ಇರೋದಿಲ್ಲ. ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅಂತ ಇರುತ್ತೆ. CBT 1 ಅಲ್ಲಿ ಅಂದ್ರೆ CBT ಅಲ್ಲಿ ಅಷ್ಟೇ 1 ಅಂತ ಬರ್ತಾ ಇದೆ. ಯಾಕಂದ್ರೆ ಲೋಕೋ ಪೈಲಟ್ಗೆ ಅದಕ್ಕೆ ಇದಕ್ಕೆ ಬೇರೆ ಬೇರೆ 2-3 CBT ಇದ್ದು ಅದನ್ನ ಹೇಳಿ ನನಗೂ ಭಯಪಟ್ಟ ಆಗಿದೆ. ಆದ್ರಿಂದ CBT 1 ಅಂದೆ. ಇಲ್ಲ, ಇದಕ್ಕೆ CBT ಇರುವುದು ಒಂದೇ. ಇದಕ್ಕೆ ಏನಪ್ಪಾ ಅಂತಂದ್ರೆ 100 ಮಾರ್ಕ್ಸ್ ನ ಏನಂತಂದ್ರೆ ಎಕ್ಸಾಮ್ ಇರ್ತದೆ. ಇದಕ್ಕೆ 8 ನಿಮಿಷ 90 ನಿಮಿಷ 100 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇಲ್ಲಿ 90 ನಿಮಿಷದ ಕ್ವಶನ್ ಪೇಪರ್ ಇದಾಗಿರ್ತದೆ. ಇಲ್ಲಿ ಡಿವೈಡೇಷನ್ ಮಾಡ್ತಾರೆ ಯಾವ ರೀತಿ ಅಂತಂದ್ರೆ ಜನರಲ್ ಸೈನ್ಸ್ 25 ಮಾರ್ಕ್ಸ್ ಇರ್ತದೆ, ಮ್ಯಾಥಮೆಟಿಕ್ಸ್ ಅಲ್ಲಿ 25 ಇರ್ತದೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಎಷ್ಟಿರ್ತದೆ 30 ಮಾರ್ಕ್ಸ್ ಗಳು ಇರ್ತದೆ, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ 20 ಅಂಕಗಳು ಇರ್ತವೆ. ಅಂದ್ರೆ ಟೋಟಲ್ ಆಗಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ಮತ್ತು 90 ನಿಮಿಷದಲ್ಲಿ ನೀವು ಇದಕ್ಕೆ
ಬರಿಬೇಕಾಗ್ತದೆ. ಇಲ್ಲಿ ಕೆಳಗಡೆ ಓದಿ, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ 1:3 ಮಾರ್ಕಿಂಗ್ ಏನಂತಂದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. 3 ತಪ್ಪಾತಂದ್ರೆ ಒಂದು ನಿಮ್ಮ ಸರಿಯಾದ ಏನ ಉತ್ತರವನ್ನ ಕೊಟ್ಟಿರ್ತಾರಲ್ಲ ಆ ಅಂಕವನ್ನು ಸಹ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಇದನ್ನ ತುಂಬಾ ಜಾಗೃತವಾಗಿ ಇಟ್ಕೊಳ್ಬೇಕು. ಇನ್ನ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನಿರ್ತಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕರೀತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ 2 ರೀತಿ ಇರ್ತದೆ. ಮೇಲ್ ಕ್ಯಾಂಡಿಡೇಟ್ ಒಂದು ಬೇರೆ ಇರ್ತದೆ, ಫಿಮೇಲ್ ಕ್ಯಾಂಡಿಡೇಟ್ ಒಂದು ಬೇರೆ ಇರ್ತದೆ. ಏನಪ್ಪಾ ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ ಗೆ ಶುಡ್ ಬಿ ಏಬಲ್ ಟು ಲಿಫ್ಟ್ ಅಂಡ್ ಕ್ಯಾರಿ 35 kilos ಆಫ್ ವೇಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 100 meters ಇನ್ 2 minutes. ಅಂದ್ರೆ 35 ಕಿಲೋವನ್ನ ಎತ್ಕೊಂಡು 100 ಮೀಟರ್ಗೆ ಹೋಗ್ಬೇಕು. ಅದು 8 ನಿಮಿಷದಲ್ಲಿ ಅಂತಂದ್ರೆ 2 ನಿಮಿಷದಲ್ಲಿ ಹೋಗ್ಬೇಕು. ಅದು 1 ಚಾನ್ಸ್ ವಿತೌಟ್ ಪುಟಿಂಗ್ ದ ವೇಟ್ ಡೌನ್. ಅಂದ್ರೆ ನೀವೇನ ವಜ್ಜೆಯನ್ನ ಎತ್ಕೊಂಡಿರ್ತಾರಲ್ಲ ಅದನ್ನ ಕೆಳಗಡೆ ಇಡಲಾರದೆ 100 ಮೀಟರ್ ಹೋಗ್ಬೇಕು 2 ನಿಮಿಷದಲ್ಲಿ. ಇನ್ನು ಅದೇ ರೀತಿ ಆ ಮಹಿಳಾ ಅಭ್ಯರ್ಥಿಗಳಿಗೆ ಏನಂತಂದ್ರೆ 20 ಕಿಲೋವನ್ನ ಹೊತ್ತಿಕೊಂಡು 100 ಮೀಟರ್ ಹೋಗ್ಬೇಕು. ಅದು 2 ನಿಮಿಷದಲ್ಲಿ ಕೆಳಗಡೆ ಇಡಲಾರದೆ ಒಂದೇ ಚಾನ್ಸ್ಗೆ. ಇನ್ನು ಅದನ್ನ ಆದ ನಂತರ ಶುಡ್ ಬಿ ಏಬಲ್ ಟು ರನ್ ಅ ಡಿಸ್ಟೆನ್ಸ್ ಆಫ್ 1000 meters ಇನ್ 4 minutes ಅಂಡ್ 15 seconds ಇನ್ 1 ಚಾನ್ಸ್. ಅಂದ್ರೆ ಒಂದೇ ಅವಕಾಶದಲ್ಲಿ 1000 ಮೀಟರ್ ಅನ್ನ 8 ನಿಮಿಷದಲ್ಲಿ ಅಂತಂದ್ರೆ 4 ನಿಮಿಷ 15 ಸೆಕೆಂಡ್ ಅಲ್ಲಿ ಓಡ್ಬೇಕಾಗ್ತದೆ. ಅಂದ್ರೆ 2 ರೀತಿ ಇರ್ತೈತಿ. ಒಂದು ಲಿಫ್ಟ್ ಅನ್ನ ಎತ್ಕೊಂಡು 100 ಮೀಟರ್ ಅನ್ನ ಹೋಗ್ಬೇಕು 2 ನಿಮಿಷದಲ್ಲಿ. ಇನ್ನೊಂದ್ ಏನಂತಂದ್ರೆ 1000 ಮೀಟರ್ ಅನ್ನ 4 ನಿಮಿಷ 15 ಸೆಕೆಂಡ್ ಅಲ್ಲಿ ಓಡ್ಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಅದು 1000 ಮೀಟರ್ ಅನ್ನ ಎಷ್ಟಿದೆ ಅಂತಂದ್ರೆ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಹೋಗ್ಬೇಕಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ನೀವು ಅವಾಗ್ಲೇ ನೋಡಿದ್ರಿ, ಇದನ್ನು ಸಹ ನೋಡಿದ್ರಿ. ಇನ್ನ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಹೋಗುವಾಗ ಯಾವೆಲ್ಲ ದಾಖಲಾತಿಗಳನ್ನ ಒಯ್ಬೇಕು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನ ಸರಿಯಾಗಿ ನೋಡ್ಕೊಡ್ರಿ. ಅರ್ಜಿ ಸಲ್ಲಿಕೆ ಮಾಡುವ ಅಭ್ಯರ್ಥಿಗಳಲ್ಲೂ ಈ ದಾಖಲೆಗಳನ್ನು ಇರಬೇಕು. ಏನಪ್ಪಾ, ಮೊದಲನೇದಾಗಿ ಯಾವುದಾದ್ರೂ ಸರ್ಕಾರ ನೀಡಿದ ಗುರುತಿನ ಚೀಟಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಅನ್ನ ಒಯ್ಯಿ, ಆಧಾರ್ ಕಾರ್ಡ್ ಅನ್ನ ಓದು, ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ನೀವು ಲಾಗಿನ್ ಮಾಡುವಾಗ ಬೇಕಾಗ್ತದೆ. ಇನ್ನ ನಿಮ್ಮ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಂದ್ರೆ ನಿಮ್ 10th ಆಗಿರ್ಬೋದು, ITI ಆಗಿರ್ಬೋದು, ಅಥವಾ ಬೇರೆ ಯಾವುದೇ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ತದಲ್ಲ ಅದು ನಿಮಗೆ ಬೇಕಾಗ್ತದೆ, ಅದನ್ನು ಒಯ್ಯಿರಿ. ಇನ್ನು ಜಾತಿ ಪ್ರಮಾಣ ಪತ್ರ, ನೀವು SC ST OBC ಯಾವ್ದಾದ್ರು ಜಾತಿ ಸರ್ಟಿಫಿಕೇಟ್ ಇತ್ತಂತಂದ್ರೆ ಅದ್ರಲ್ಲಿ ನೀವು ಕ್ಲೈಮ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಬೇಕಾಗ್ತದೆ, ತಗೊಂಡ್ ಹೋಗ್ರಿ. ಇನ್ನ ಏನಾದ್ರು ಅಂಗವೈಕಲ್ಯ ಇತ್ತಂದ್ರೆ ಆತರ ಪ್ರಮಾಣ ಪತ್ರ ನಿಮ್ಮಲ್ಲಿ ಇತ್ತಂತಂದ್ರೆ ಅದನ್ನು ಸಹ ನೀವು ಒಯ್ಬೇಕು. ಇನ್ನು ಇದನ್ನು ಹೊರತುಪಡಿಸಿದ್ರೆ 2 ಪಾಸ್ಪೋರ್ಟ್ ಸಹಿ ಫೋಟೋಗಳು ಮತ್ತು ಸಹಿ, ಇಷ್ಟು ಇದಕ್ಕೆ ಏನಾಗಿರ್ತಂದ್ರೆ ಬೇಕಾಗಿರ್ತ ಸ್ನೇಹಿತರೆ. ನೀವು ಈಗಾಗಲೇ ನೋಡಿದಿರಾ ಎಷ್ಟು ಸೀಟ್ಗಳು ಕಾಲ್ಫರ್ಮ್ ಆಗಿದಾವೆ. ಇದನ್ನ ಇನ್ನೊಂದ್ಸಲ ತೋರಿಸ್ತೀನಿ, ನೋಡ್ಕೊಂಡ್ಬಿಡ್ರಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವೆಲ್ಲ ದಾಖಲೆಗಳು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಂತ ನೋಡಿದ್ವಿ, ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡಿದ್ವಿ, ಆಮೇಲೆ ಏನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ ನೋಡಿದ್ವಿ. ಹೀಗೆ ಎಲ್ಲ ಮಾಹಿತಿಯನ್ನ, ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೇಕನ್ನ ಪ್ರೆಸ್ ಮಾಡಿ ಇದೇ ರೀತಿ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.